ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡುವುದಾದರೆ ಮೊದಲಿಗೆ ಆ್ಯಸ್ ಯೂಶುವಲ್ ನಮ್ಮ ಇಂಡೀಸಸ್ ನೋಡುವ. ಇಂಡೀಸಸ್ ಇವತ್ತು ಫ್ಲಾಟ್ ಆಗಿತ್ತು. ನಿಫ್ಟಿ 50 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ನಿಫ್ಟಿ ಬ್ಯಾಂಕ್ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಆಮೇಲೆ ಸೆನ್ಸೆಕ್ಸ್ ಕೂಡ ಫ್ಲಾಟ್ ಅಲ್ಲೇ ಕ್ಲೋಸ್ ಆಯಿತು. ನಿಫ್ಟಿ FMCG ಮತ್ತು ನಿಫ್ಟಿ ಆಟೋ ಎಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು. ನಿಫ್ಟಿ ಮೆಟಲ್ ಕೂಡ ತುಂಬಾನೇ ಕೆಳಗೆ ಬಿತ್ತು. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಸ್ಟೀಲ್ ಕಂಪನೀಸ್ ಎಲ್ಲ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು. ಅಂದರೆ 3% 4% ಅಷ್ಟು ಕೆಳಗೆ ಬಂತು, ಇನ್ಕ್ಲೂಡಿಂಗ್ ಟಾಟಾ ಸ್ಟೀಲ್ಸ್. ಆಮೇಲೆ ನಿಫ್ಟಿ ಫಾರ್ಮಾ ಮತ್ತು ನಿಫ್ಟಿ IT ಒಳ್ಳೆ ಪರ್ಫಾರ್ಮೆನ್ಸ್ ಅಂದರೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಇವತ್ತು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಶೇರ್ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಕ್ಲೋಸ್ ಆಯಿತು. ಆದರೆ ಇವರದ್ದು ರಿಸಲ್ಟ್ ಇದೆಯಲ್ಲ, ರಿಸಲ್ಟ್ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಇದೇ ಇಯರ್ ಇದ್ದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಬಂದಿತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಒಂದು 15% ಅಷ್ಟು ಏರಿಕೆ ಆಯಿತು. ಇವರದ್ದು NPA ಕೂಡ ಹಾಗೆ ಇಯರ್ ಆನ್ ಇಯರ್ ಕಮ್ಮಿ ಆಗಿದೆ. ಇದೊಂದು ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ಅಂತ ಹೇಳ್ಬೋದು. ಬುಕ್ ವ್ಯಾಲ್ಯೂಗಿಂತ ಕಮ್ಮಿ ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ. ಇದರ ಬುಕ್ ವ್ಯಾಲ್ಯೂ 300 ಮೇಲಿದೆ, ಆದರೆ ಕರೆಂಟ್ಲಿ ಇದು 170 ರೂಪೀಸಲ್ಲಿ ಟ್ರೇಡ್ ಮಾಡ್ತಿದೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಆಂಥೆಮ್ ಬಯೋಸೈನ್ಸ್ ಲಿಮಿಟೆಡ್. ನಿಮಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ ಬಂದ IPO ಇದು. ಇವತ್ತು ನಿನ್ನೆ ರಿಸಲ್ಟ್ ಇತ್ತು. ರಿಸಲ್ಟ್ ಹೆಚ್ಚು ಒಳ್ಳೆ ಧಮಾಕಾದಾರ್ ರಿಸಲ್ಟ್ ತೋರಿಸಿದ್ದಾರೆ. ಯಾಕೆಂದ್ರೆ ಪ್ರಾಫಿಟ್ 82 ಕ್ರೋರ್ಸ್ನಿಂದ 135 ಕೋಟಿಗೆ ತಲುಪಿತ್ತು. ಸೊ ರೆವಿನ್ಯೂ ಕೂಡ ಒಳ್ಳೆದಿತ್ತು, ಮತ್ತೆ ಒಳ್ಳೆ ಆರ್ಡರ್ ಕೂಡ ಕೈಯಲ್ಲಿತ್ತು. ಸೊ ಇದೇ ಎಲ್ಲ ಕಾರಣದಿಂದಾಗಿ ಈ ಸ್ಟಾಕ್ನಲ್ಲಿ ಇವತ್ತು 10% ಅಷ್ಟು ಏರಿಕೆಯಾಗಿತ್ತು ಒಂದು ಟೈಮಲ್ಲಿ. ಕೊನೆಯದಾಗಿ 817 ರೂಪೀಸಲ್ಲಿ ಇದು ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಮುತ್ತೂಟ್ ಫಿನಾನ್ಸ್ ಲಿಮಿಟೆಡ್. ಇವತ್ತು ಶೇರ್ ಇವತ್ತು 10% ಅಷ್ಟು ಏರಿಕೆ. ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದೆ. ಇದಕ್ಕೆ ಕಾರಣ ಅದೇ ಸೇಮ್ ರಿಸಲ್ಟ್ ಒಳ್ಳೆ ಬಂದಿತ್ತು. ಮತ್ತೆ ಕೆಲವು ರೇಟಿಂಗ್ ಏಜೆನ್ಸಿ ಕೂಡ ಈ ಶೇರಿಗೆ ಬೈ ಆಪ್ಷನ್ ಕೊಟ್ಟಿದ್ದಾವೆ, ಮತ್ತೆ ರೇಟಿಂಗ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲ ಕಾರಣದಿಂದಾಗಿ ಈ ಶೇರ್ನಲ್ಲಿ 10% ಅಷ್ಟು ಏರಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡುವುದಾದ್ರೆ NMDC ಸ್ಟೀಲ್ ಲಿಮಿಟೆಡ್. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಇವತ್ತು ರಿಸಲ್ಟ್ ಬಂದಿತ್ತು. ರಿಸಲ್ಟ್ ಆಕ್ಚುಲಿ ಫಸ್ಟ್ ಟೈಮ್ ಇವರು ತಮ್ಮ ರಿಸಲ್ಟ್ ನಲ್ಲಿ ಪ್ರಾಫಿಟ್ ಅನ್ನು ತೋರಿಸಿದ್ರು. ಇದೇ ಕಾರಣದಿಂದಾಗಿ ನಿನ್ನೆ ಇದು 18% ಅಷ್ಟು ಮೇಲೆ ಹೋಗಿತ್ತು. ಆದರೆ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿ 7% ಅಷ್ಟು ಕೆಳಗೆ ಬಂತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ JSW ಸಿಮೆಂಟ್. ನಿಮಗೆ ಗೊತ್ತಿರಬಹುದು, ಇವತ್ತು ಇದರ ಲಿಸ್ಟಿಂಗ್ ಇತ್ತು. JSW ಸಿಮೆಂಟ್ ಇತ್ತು. ಆಕ್ಚುಲಿ ಈ ಗ್ರೇ ಮಾರ್ಕೆಟ್ ಅಲ್ಲಿ ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ಏನು ಇರಲಿಲ್ಲ. ಸೇಮ್ ಕೂಡ ಇವತ್ತು ಲಿಸ್ಟಿಂಗ್ ಟೈಮಲ್ಲಿ ಕೂಡ ಅದೇ ಆಯಿತು. 3.5% ಅಷ್ಟು ಏರಿಕೆಯಾಗಿತ್ತು ಒಂದು ಟೈಮಲ್ಲಿ. ಕೊನೆಯದಾಗಿ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಬಜಾಜ್ ಹೌಸಿಂಗ್ ಫಿನಾನ್ಸ್ ಲಿಮಿಟೆಡ್ ಅಂತೇಳಿ. ಇವರದ್ದು ಇವತ್ತು 4% ಅಷ್ಟು ಈ ಶೇರ್ನಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ OFS, ಆಫರ್ ಫಾರ್ ಸೇಲ್ ಅನ್ನೋ ಒಂದು ಸೇಲನ್ನು ಇವರು ತರ್ತಾ ಇದ್ದಾರೆ. ಅಂದ್ರೆ ಇದು ಓಪನ್ ಮಾರ್ಕೆಟ್ ನಲ್ಲಿ ಈ ಶೇರ್ಗೆ ಒಂದು ಫಿಕ್ಸ್ಡ್ ಪ್ರೈಸ್ ಅನ್ನು ಇಟ್ಟು ಇವರು ಸೇಲ್ ಮಾಡ್ತಾರೆ. ಸೊ ಈ ಕಾರಣದಿಂದಾಗಿ ಈ ಶೇರ್ ನಲ್ಲಿ ಇವತ್ತು 4% ಅಷ್ಟು ಏರಿಕೆ ಆಯಿತು. ಇನ್ನು ಮುಂದಿನ ಶೇರ್ ನೋಡುವುದಾದ್ರೆ ಟಾಟಾ ಸ್ಟೀಲ್ ಲಿಮಿಟೆಡ್. ನಿಮಗೆ ಗೊತ್ತಿರಬಹುದು, ಇವತ್ತು ಸ್ಟೀಲ್ನ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯಿತು. ಇದಕ್ಕೆ ಟಾಟಾ ಸ್ಟೀಲ್ ಕೂಡ ವಿರುದ್ಧವಾಗಿದೆ. ಯಾಕೆಂದ್ರೆ ಇದು ಕೂಡ 3% ಅಷ್ಟು ಇವತ್ತು ಇಳಿಕೆ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಟಾಟಾ ಮೋಟಾರ್ಸ್. ನಿಮಗೆ ಗೊತ್ತಿರಬಹುದು, ಇವರು ಡಿಮರ್ಜರ್ ಮಾಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ಪ್ಯಾಸೆಂಜರ್ ವೆಹಿಕಲ್ ಮತ್ತು ಕಮರ್ಷಿಯಲ್ ವೆಹಿಕಲ್ ಎರಡು ಎಂಟಿಟಿಯನ್ನು ಚೇಂಜ್ ಆಗಿ, ಅಂದ್ರೆ ಸಪರೇಟ್ ಆಗಿ ಇವರು ಶೇರ್ ಮಾರ್ಕೆಟ್ ಲಿಸ್ಟ್ ಮಾಡ್ತಾ ಇದ್ದಾರೆ. ಒಂದು ಪ್ಯಾಸೆಂಜರ್ ವೆಹಿಕಲ್, ಇನ್ನೊಂದು ಕಮರ್ಷಿಯಲ್ ವೆಹಿಕಲ್. ಸೊ ಇದಕ್ಕೆ ಇವರು ಡೇಟ್ ಕೂಡ ಫಿಕ್ಸ್ ಆಗಿದೆ. ಇವ್ರದ್ದು ಡೇಟ್ ಆಗಿದೆ ಡಿಮರ್ಜರ್ ಆಗಲಿಕ್ಕೆ ಅಕ್ಟೋಬರ್ 1. ನಿಮ್ಮ ಹತ್ರ ಈಗ ಒಂದು ಟಾಟಾ ಮೋಟಾರ್ಸ್ ಶೇರ್ ಇದ್ರೆ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಟಾಟಾ ಮೋಟಾರ್ಸ್ನ ಇನ್ನೊಂದು ಶೇರ್ ಸಿಗುತ್ತೆ. ಸೊ ಇದು ಎರಡು ಸಪರೇಟ್ ಎಂಟಿಟಿ ಆಗಿ ಇದು ಲಿಸ್ಟ್ ಆಗುತ್ತೆ. ಇನ್ನು ಮುಂದಿನ ಶೇರ್ ನೋಡಿದ್ರೆ ಇನ್ಫೋಸಿಸ್ ಇವತ್ತು ಬಹಳ ದಿನಗಳ ನಂತರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಡಿತ್ತು. ಇದಕ್ಕೆ ಕಾರಣ ಇವರು ಒಂದು ಆಸ್ಟ್ರೇಲಿಯನ್ ಕಂಪನಿಯನ್ನು ಇವರು ಬೈ ಮಾಡಿದ್ರು, ಟೆಲೆಸ್ಟ್ರಾ ಅಂತ ಹೇಳುದು. ಇದು AI ರಿಲೇಟೆಡ್ ಕಂಪನಿ. ಸೊ ಈ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು 1.5% ಅಷ್ಟು ಏರಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಕಲ್ಯಾಣ್ ಜ್ಯುವೆಲ್ಲರ್ಸ್. ಬಹಳ ದಿನಗಳ ನಂತರ ಕಲ್ಯಾಣ್ ಜ್ಯುವೆಲ್ಲರ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನ ಕಂಡಿತು. ಈ ಶೇರ್ ಇವತ್ತು ಆಲ್ಮೋಸ್ಟ್ 4% ಅಷ್ಟು ಮೇಲೆ ಹೋಗಿ 533ರಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಇನ್ಫೋ ಹೇರ್ಸ್. ಈ ಶೇರ್ ನಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡಿತು, 3.5% ಅಷ್ಟು. ಇನ್ನು ಕೊನೆಯ ಶೇರ್ ನೋಡಿದ್ರೆ NST. ನಿಮಗೆ ಗೊತ್ತಿರಬಹುದು, IPO ಲಿಸ್ಟ್ ಆದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ನ ಕಂಡಿದ್ದ ಈ ಶೇರ್ ನಲ್ಲಿ ರಿಸಲ್ಟ್ ನಂತರ ನೆಗೆಟಿವಿಟಿ ಬಂದಿದೆ. ಅಂದ್ರೆ ಇವತ್ತು ಕೂಡ 3% ಅಷ್ಟು ಕೆಳಗೆ ಹೋಗಿ 175ರಲ್ಲಿ ಕ್ಲೋಸ್ ಆಯಿತು. ಇದಾಗಿತ್ತು ಗೆಳೆಯರೆ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಈ ತರ